ಇನ್ನೊಂದು ಪಾಸಿಬಿಲಿಟೀಸ್ ಅಂದ್ರೆ ಇವ್ರು ಹೇಳ್ದಾಗೆ ಈಗ ಮಲ್ಲೇಶ್ವರದಲ್ಲಿ ಮನೆ ಇತ್ತು, ಅವ್ರು ಇಲ್ಲಿಲ್ಲ, ಶಿಫ್ಟ್ ಆಗಿದ್ದಾರೆ, ಅವ್ರು ಎಲ್ಲೋ ಗುಲ್ಬರ್ಗಾಕ್ಕೆ ಶಿಫ್ಟ್ ಆಗಿದ್ದಾರೆ. ಇಲ್ಲಿ ಬಂದ BLO ಹುಡ್ಕೊಂಡು ಹೋಗಿ ಗುಲ್ಬರ್ಗಾಕ್ಕೆ ಎನ್ಯುಮರೇಷನ್ ಫಾರ್ಮ್ ಕೊಡಬೇಕು ಅನ್ನೋ ನಿರೀಕ್ಷೆ ಪ್ರಾಕ್ಟಿಕಲಿ ಪಾಸಿಬಲ್ ಅಂತ. It is stupid to think like that. Yes, good. Thank you. Because ಒಬ್ಬ BLOಗೆ ಅವನ ಮತಗಟ್ಟೆಯಲ್ಲಿ ಎಷ್ಟು ಮತ ಅದರ ಬಗ್ಗೆ ಮಾತ್ರ ಮಾಹಿತಿ, ಬೇರೆಯವರ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ. ಪಕ್ಕದ ರೋಡಲ್ಲಿ ಇದ್ದಾರೆ ಅಂತ ಹೇಳಿದ್ರು ಕೂಡ ಅವನಿಗೆ ಹೋಗೋ ಅವಶ್ಯಕತೆ ಇಲ್ಲ. ಅವನಿಗೆ ಈಗಿರೋ ಲೋಡೇ ಸಾಧ್ಯ ಇಲ್ಲ. ಒಂದು ಮತಪಟ್ಟಿಯಲ್ಲಿ 1400 ಜನರವರೆಗೆ ಇದ್ದಾರೆ ಬೆಂಗಳೂರಲ್ಲಿ. 1400 ಜನ ಸರಾಸರಿ ಕಡಿಮೆ ಪಕ್ಷ ಎಷ್ಟು ಮನೆಗಳಾಗುತ್ತೆ ನೀವೇ ನೋಡ್ಕೊಳ್ಳಿ. ಅಷ್ಟು ಮನೆಗಳಿಗೆ ಬೆಳಗಿಂದ ಸಂಜೆ ತನಕ ಹೋಗಿಬಿಟ್ಟು ಅವರ ಬಾಗಿಲು ತಟ್ಟಿ ಅವರಿಗೆ ಮಾತಾಡಿಸಿ ಅವರಿಗೆ ವಿವರ ಕೊಟ್ಟು ಎಷ್ಟು ಜನ ಸಹಕಾರ ಕೊಡ್ತೇವೆ ನಾವು. ಅದರ ಮೇಲಿಂದ ಇಲ್ಲ ಎಲ್ಲಿ ಹೋಗಿದ್ದಾರೆ, ಅವ್ರು ಕೆನಡಾಕ್ಕೆ ಹೋಗಿದ್ದಾರೆ, ಒಬ್ಬರು ಅವ್ರ ಮನೇಲಿಲ್ಲ, ಹೋಗಿ ಅವರ ವೀಸಾ ನೋಡಿ ಎಲ್ಲಿ ತನಕ ಹೋಗ್ಬೋದು ನಾವು. BLOಗಳ ಮೇಲೆ ತಪ್ಪು ಹೊರಿಸೋದು ದೊಡ್ಡ ದೊಡ್ಡ ಅಪರಾಧ. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ನಮಗೆ ಸ್ವಲ್ಪ ಆದ್ರೂ ಕರುಣೆ ಬೇಕು. ಅವರ ಮನೆಗೆ ಕಳಿಸಿ ಸರಿ ಒಂದು ಲೋಟ ನೀರು ಕೊಡ್ತೀರಾ ನಾವು. ಅಶ್ವಿನ್ ಅವರೇ, ರಾಜಕೀಯ ಮಾಡಬಾರ್ದು ಅಂತ ಹೇಳಿ ಭಟ್ ಸರ್ ಹೇಳ್ತಾರೆ, ಬಟ್ ಅನಿವಾರ್ಯವಾಗಿ ರಾಜಕೀಯ ಬೆರೆತು ಹೋಗಿದೆ. ಈಗ ನೋಡಿ, ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ರು, ಒಂದಷ್ಟು ಸಾಕ್ಷ್ಯ ಕೂಡ ಕೊಟ್ಟರು. ದರ್ಗಾಗಳಲ್ಲಿ, ಮಸೀದಿಗಳಲ್ಲಿ, ಶಾದಿ ಮಹಲ್ಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ಗಳನ್ನ ಕೊಡ್ಲಾಗ್ತಾ ಇದೆ ಅಂತ ಹೇಳಿ. ಅಲ್ಲಿಗೆ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯ ಅಥವಾ ಅಲ್ಪಸಂಖ್ಯಾತರ ಮತಗಳನ್ನ ಸೆಕ್ಯೂರ್ ಮಾಡ್ಕೊಳ್ಳೋ ಎಲ್ಲಾ ಪ್ರಯತ್ನ ಮಾಡ್ಲಾಗ್ತಿದೆ ಅನ್ನೋ ಆರೋಪ JDS ಕಡೆಯಿಂದ ಬಂದಿತ್ತು. ಬಟ್ ಈ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ, ಡಿಲೀಟ್ ಆಗಿರೋದೇ ಅಲ್ಪಸಂಖ್ಯಾತರ ಮತಗಳು, ಡಿಲೀಟ್ ಆಗಿರೋದೇ ಹಿಂದುಳಿದ ವರ್ಗದ ಮತಗಳು. ನಾವು JDS ನ ನಂಬೇಕಾ, ಕಾಂಗ್ರೆಸ್ ನ ನಂಬೇಕಾ? ನಾನು ಕೇಳ್ತಾ ಇರೋ ಜನಸಾಮಾನ್ಯರಿಗೆ ಉಂಟಾಗಿರುವ ಈ ರಾಜಕೀಯ ಗೊಂದಲದ ಬಗ್ಗೆ. ತುಂಬ ಗಂಭೀರವಾದ ಪ್ರಶ್ನೆ ಕೇಳಿದ್ರಿ ಸ್ಮಿತಾ ಮೇಡಮ್. ಅದರಲ್ಲಿ ಕರೆಕ್ಟ್ ಆಗಿದೆ. ಮಾನ್ಯ ಕುಮಾರಣ್ಣವರು ಏನು SIR ಒಂದು ಪ್ರಾಸೆಸ್ ಸ್ಟಾರ್ಟ್ ಆದಾಗ ಕೆಲವು ಚೌಟ್ರಿಗಳಲ್ಲಿ, ದರ್ಗಾಗಳಲ್ಲಿ ಎಲ್ಲ ಕಮ್ಯುನಿಟಿ ಏನು ಬರೀ ಅಲ್ಪಸಂಖ್ಯಾತರೇ ಇದ್ರಂತಲ್ಲ, ಎಲ್ಲ ಕಡೆ ಏನಾಗ್ತಾಯಿತ್ತು, ಎಲ್ಲರೂ ಒಂದು ಕಡೆ ಸೇರಿಸ್ಕೊಂಡು 4-5 ಜನ BLOಗಳು ಕೂತ್ಕೊಂಡು ಬರೆಯೋಂಥ ಕೆಲಸ ಆಗ್ತಿತ್ತು. ಚುನಾವಣಾ ಆಯೋಗ ಏನು ಹೇಳಿತ್ತು, ಮನೆ ಮನೆಗೆ ಇದು ಭೇಟಿ ಕೊಡುವಂಥ ಕಾರ್ಯಕ್ರಮ ಇದೆ. ಈ ರೀತಿ ಆಗಬಾರ್ದು, ಗೊಂದಲ ಆಗುತ್ತೆ, ಆ ಮನೆಗಳಿಗೆ ಹೋಗಲಿ ಅಂತ ಮಾನ್ಯ ಕುಮಾರಣ್ಣ ಅವ್ರು ಹೇಳಿದಾಗ ಕಾಂಗ್ರೆಸ್ನವರು ಸಡನ್ನಾಗಿ ಆ ಟೈಮಲ್ಲಿ ಒಂದು ಸ್ವಲ್ಪ ಮಿನಿಸ್ಟ್ರಿಗಳದ್ದು ಎಲ್ಲ ಕೊಡೋದಿತ್ತಲ್ಲ, ಎಲ್ಲರೂ ಬಂದುಬಿಟ್ರು ಮಾಧ್ಯಮದ ಮುಂದೆ, ಇಲ್ಲ ಕುಮಾರಣ್ಣ ಅವರು ಅಲ್ಪಸಂಖ್ಯಾತ ವಿರೋಧಿ ಆಗ್ತಿದ್ದಾರೆ ಹಾಗೆ ಹೀಗೆ ಅಂದರು. ಆದರೆ ಕಳೆದ ವಾರ ಗೃಹ ಸಚಿವರು ಮತ್ತು ಮಾನ್ಯ CM ಅವರು ಕ್ಲಾರಿಫಿಕೇಶನ್ ಕೊಟ್ಟರು. ಆಗ ಕೂಡ್ದು ನನ್ನ ಅಧಿಕಾರಿಗಳಿಗೆ, ಉದಾಹರಣೆ ಬೆಂಗಳೂರು ದಕ್ಷಿಣ ರಾಮನಗರ ಜಿಲ್ಲೆನಲ್ಲಿರೋಂಥ ಅಧಿಕಾರಿಗಳಿಗೆ ನಾನು ಖಡಕ್ ಎಚ್ಚರಿಕೆ ಕೊಡ್ತಿದ್ದೀನಿ, ಯಾವುದೇ ಕಲ್ಯಾಣ ಮಂಟಪ, ಯಾವುದೇ ದರ್ಗಾಗಳಲ್ಲಿ ಕೂತ್ಕೊಂಡು BLOಗಳು SIR ಕಾರ್ಯಕ್ರಮನ ಕೈಗೊಳ್ಳಬಾರ್ದು ಅಂತ CM ಅವ್ರು ಹೇಳಿದ್ರು. ಅವಾಗ ಗೊತ್ತಾಯಿತು ಅವ್ರುಗಳ ಕೆಳಗಡೆ ಇದ್ದಂಥ ಶಾಸಕರು, ಸಚಿವರುಗಳಿಗೆ ನಾವು ಹೇಳಿದ್ದು ತಪ್ಪಾಯ್ತು ಅವತ್ತು, ಆ ಒಂದು ಹೋಗ್ಬಾರ್ದಂತ. ಈಗ ಆಲ್ರೆಡಿ